2047ರ ವಿಕಸಿತ ಭಾರತ ಪರಿಕಲ್ಪನೆ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅನ್ನುವಂತ ಮಹತ್ವಾಕಾಂಕ್ಷೆ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಹೇಳಿ ಮಾಜಿ ಶಾಸಕರಾದಂತ ಬಿ ಹರ್ಷವರ್ಧನ್ ಹೇಳಿದ್ದಾರೆ. ನಂಜನಗೂಡು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು, ಹಿಂದಿನ ಮನ್ರೇಗಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ 90% ಅನುದಾನ ಪಡೆದು ವ್ಯಾಪಕ ಭ್ರಷ್ಟಾಚಾರ ಹಾಗೆ ಅಕ್ರಮವನ್ನ ನಡೆಸಲಾಗ್ತಾ ಇತ್ತು. ಕಾರ್ಮಿಕರ ನಕಲಿ ಖಾತೆಗಳನ್ನ ತೆರೆದು ಗುತ್ತಿಗೆದಾರರಿಂದ ಹಣ ಲೂಟಿ ಮಾಡಲಾಗ್ತಾ ಇತ್ತು. ಇದೆಲ್ಲವನ್ನ ಮನಗಂಡ ಕೇಂದ್ರ ಸರ್ಕಾರ ಕೆಲವು ಮಹತ್ವಪೂರ್ಣ ಯೋಜನೆಗಳೊಂದಿಗೆ ಇದನ್ನ ಅನುಷ್ಠಾನಗೊಳಿಸಲಾಗಿದೆ. ಅಲ್ಲದೆ 100 ದಿನಕ್ಕೆ ಬದಲಾಗಿ 125 ದಿನ ಉದ್ಯೋಗ ನೀಡೋದಕ್ಕೆ ಮುಂದಾಗಿದೆ. 14 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಭ್ರಷ್ಟಾಚಾರ ಆರೋಪ ಮಾಡೋದಕ್ಕೆ ಸಾಧ್ಯವಾಗದ ಕಾಂಗ್ರೆಸ್ ಇದನ್ನ ಟೀಕೆ ಮಾಡುವ ಮೂಲಕ ರಾಜಕೀಯ ಪ್ರೇರಿತ ಆಪಾದನೆಯಲ್ಲಿ ತೊಡಗಿದೆ ಅಂತ ಕಿಡಿಕಾರದ್ರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸದಾನಂದ, ಬಿಜೆಪಿ ಮಂಡಳ ಅಧ್ಯಕ್ಷ ಕೆಂಡಗಣ್ಣಪ್ಪ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಪ್ರಮುಖವಾಗಿ 60-40 ಮಾಡಿದ್ದಾರೆ. ಆಮೇಲೆ ನಮ್ಮ ಹಿಮಾಲಯ ಅಂತ ಆ ಕಡೆ ಎಲ್ಲ 90 ಅದೇ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಪಾಪ ಬರ್ಡನ್ ಆಗೋದು ಬೇಡ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನರ ಗೊಂದಲ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮೊನ್ನೆ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಾನು ಸ್ವಾಗತ ಮಾಡಿ, ಪ್ರತಿಯೊಂದು ಗ್ರಾಮ ಪಂಚಾಯತ್ 6,000 ಗ್ರಾಮ ಪಂಚಾಯತ್ಗಳು ಏನಿದೆ ಅದು ಮಹಾತ್ಮ ಗಾಂಧಿ ಹೆಸರನ್ನ ಇದು ಮಾಡ್ತೀವಿ. ಸರಿ, ಬರೀ ಹೆಸರು ಮಾತ್ರ ನೀವು ಬದಲಾವಣೆ ಮಾಡ್ತಿದ್ದಾರೆ. ಸುಣ್ಣ ಬಣ್ಣ ಹೊಡೆಯಕ್ಕೂ ನಿಮ್ಮ ಮಾತ್ರ ದುಡ್ಡಿದೆ. ಏನ್ ಹೇಳ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ಅವರು ಪ್ರವಾಸ ಮಾಡಿ ಬಿಜೆಪಿ ಪಕ್ಷ ಏನು ಕಾಂಗ್ರೆಸ್ ಕೇಂದ್ರದಲ್ಲಿ ಯೋಜನೆಯನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಪ್ರತಿಭಟನೆ ಮಾಡೋಣ. ಇದಕ್ಕೆ ಪೂರ್ವವಾಗಿ ಅಲ್ಲ, ನೀವು ಸರ್ಕಾರ ರಚನೆ ಆಗ್ಬೇಕಾದ್ರೆ ನೀವು ಗ್ಯಾರಂಟಿ ಸ್ಕೀಮ್ ತಗೊಂಡ್ಬಂದಿದ್ದಲ್ಲ, ಅದು ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿದೆ? 3-4 ತಿಂಗಳಿಂದ ಬಂದಿದೆ 2,000 ರೂಪಾಯಿದು. ಅದು ಯಾವುದು ಯುವ ನಿಧಿ ಅಂತ ಕೇಳಿದ್ದಪ್ಪ, ಅದು ಎಷ್ಟು ಜನ ಯುವಕರು ಕೊಡ್ತಿದಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಬಸ್ಗಳಿಗೆಲ್ಲ ಇವತ್ತು ನೋಡಿ ಮೇಂಟೆನೆನ್ಸ್ ಆಗಿ ಬಸ್ಗಳೆಲ್ಲ ಬಿದ್ದೆ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ ಟೈಮಲ್ಲಿ ಇವತ್ತು ಸ್ಕೂಲ್ ಮಕ್ಕಳು ಹೋಗಕ್ಕೆ ಆಗ್ತಿಲ್ಲ. ಅಲ್ಲಿ ಜೂನ್ ಜುಲೈ ಬಂತು ಅಂತ ನಮಗೆ ಫೋನ್ ಮಾಡಿ ಈ ರೂಟಲ್ಲಿ ಬಸ್ ಬರ್ತಿಲ್ಲ, ಆ ರೂಟಲ್ಲಿ ಬಸ್ ಬರ್ತಿಲ್ಲ, ಏನು ಸರಿ ಮಾಡಕ್ಕೂ ಆಗ್ತಿಲ್ಲ. ಇಲ್ಲಿ ಯಾವ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಆಗ್ತಿದೆ ಎಲ್ಲೂ ಆಗ್ತಾ ಇಲ್ಲ. ನಾವು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ಬೇಕಲ್ಲ ಪರ್ಯಾಯವಾಗಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನಾಗೋಗ್ಬಿಟ್ಟಿದೆ, ಒಳಗಡೆ ಅವ್ರದೆಲ್ಲ ಪಕ್ಷದಲ್ಲಿ ನಾಯಕತ್ವದವರು ಬದಲಾಗ್ತಾ ಇದೆ. ಕೇಂದ್ರದಲ್ಲಿ ಅವ್ರಿರ್ತಕ್ಕಂಥ ಲೀಡರ್ಸ್ಗಳು ಕೂಡ ಗೊತ್ತಿಲ್ಲ, ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಥರ ಏನು ಕಾಬ್ಯಾಕ್ಸ್ ಇದೆ ಎಲ್ಲ ಸರಿಗೆ ಮೇಲೆ ಕೂಡ ನಾವು ಅದ್ರ ಮೇಲೆ ಅಪಸ್ವರ ಇರೋದು ಅಂತಕ್ಕಂಥದ್ದು ಅವ್ರು ನೋಡಿಕೊಂಡು ಸುಮ್ಮನೆ ಇಲ್ಲದೆ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಳ್ಳೆ ಯೋಜನೆ ಇದು. ಆಮೇಲೆ ನಾವು ಕೂಡ ಅಷ್ಟೇ ಅರ್ಥ ಮಾಡ್ಕೋಬೇಕು, ಇವಾಗ ಯೋಜನೆ ತರಬೇಕಾದ್ರೆ ಒಂದು ಚರ್ಚೆಗಳು ಮಾಡಿ 20 ವರ್ಷದಿಂದ ಬಂದಿದೆ ಇದು. ಅದು 20 ವರ್ಷ ಜಾಸ್ತಿ ಯಾಕೆ ಈ ಫೇಕ್ ಜಾಬ್ ಮಾಡ್ಕೊಂಡು ಬರ್ತಾರೆ, ಎಲ್ಲಿ ಕಡಿವಾಣ ಆಗ್ತಾರೆ. ಅದು ಇತ್ತೀಚೆಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ತುಂಬ ಇದಾಗ್ತಾ ಇದೆ. ಸೊ ಹಾಗಾಗಿ ಕಡಿವಾಣ ತರಕ್ಕೆ ಒಂದು ಮತ್ತೆ ಎಲ್ಲ ಪೂರ್ತಿ ಕೇಂದ್ರದಲ್ಲೂ ರಾಜ್ಯದಲ್ಲಿ ಇಬ್ಬರು ಜವಾಬ್ದಾರಿ ಇಟ್ಕೊಂಡು ಇದು ಆಗಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ 100ರಿಂದ 125 ದಿನಕ್ಕೆ ಜಾಸ್ತಿ ಮಾಡಿ ಇವತ್ತು ಕಾರ್ಯಕ್ರಮ ತಗೊಂಡ್ಬಂದಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ದೇಶದವರ ನಿರ್ದೇಶನ ಮೇರೆಗೆ ಪ್ರತಿಯೊಂದು ನಾವು ಕ್ಷೇತ್ರವಾರಲ್ಲಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ನನ್ನದು ಸ್ಕೂಲ್ ಕಡೆ ಹೋಗಿದ್ದೆ, ಎಲ್ಲರೂ ಕೂಡ ಇವಾಗ ಅಪಸ್ವರ ತೆಗೆದಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇದನ್ನ ಒಂದು ಬದಲಾದ ಒಂದು ಕೂಡ್ತಾರೆ ಇಟ್ಕೊಂಡು ಸಂವಿಧಾನನೇ ಏನೋ ನಾವು ಅದನ್ನ ಕಿತ್ಕೊಂಡ್ಬಿಟ್ಟಿದ್ದೀವಿ, ಕೆಲಸನೇ ಕಿತ್ಕೊಂಡ್ಬಿಟ್ಟಿದ್ದೀವಿ ಅಂತ ಆ ರೀತಿಯಾಗಿ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ನಾವು ಅದು ಪುಸ್ತಕ ಕೂಡ ಬರೋದಿಲ್ಲ. ಕೇಂದ್ರ ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ಜಾರಿಗೆ ತಗೊಂಡಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಾಗ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಸುಮಾರು ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ಇವತ್ತು ಮನ್ರೇಗಾ ಯೋಜನೆ ಒಂದು ಕಾರ್ಯಕ್ರಮ ತಗೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಕೂಡ ಅದಕ್ಕೆ ಕೇಂದ್ರ ಸರ್ಕಾರದ ಅಭಿನಂದನೆ ಸಲ್ಲಿಸಿ ಸರ್ಕಾರದ ಏನು ತಗೊಂಡಿದ್ದಾರೆ ಈ ಯೋಜನೆ ಜಾರಿಗೆ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.